ಸಂಧಾನದ ಮಾತುಕತೆ ಶುರು ಆಗೋಕ್ ಮುಂಚೆನೆ ಇಸ್ರೇಲ್ ಇರಾನ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಇರಾನಿನ ಇಡೀ ರೈಲ್ವೆ ನೆಟ್ವರ್ಕ್ ಅನ್ನೇ ಇಸ್ರೇಲ್ ಸೈನ್ಯ ಉಡೀಸ್ ಮಾಡಿದೆ. ಸ್ನೇಹಿತರೆ, ಟ್ರಂಪ್ ಅವರು ಕದನ ವಿರಾಮ ಅಂತ ಅನೌನ್ಸ್ ಮಾಡೋಕೆ ಕೆಲವೇ ಗಂಟೆಗಳ ಮೊದಲು ಈ ಆಟ ನಡೆದಿರೋದು. ಇಸ್ರೇಲ್ ಎಷ್ಟು ಶಾರ್ಪ್ ಅಂದ್ರೆ ದಾಳಿ ಮಾಡೋ ಮುಂಚೆ ಪರ್ಷಿಯನ್ ಭಾಷೆಯಲ್ಲೇ ಟ್ವೀಟ್ ಮಾಡಿ, ನಮ್ಮ ಗುರಿ ಇರಾನ್ ಜನ ಅಲ್ಲ, ಅಲ್ಲಿನ ಸರ್ಕಾರ, ಹಾಗಾಗಿ ರೈಲ್ವೆ ಸ್ಟೇಷನ್ ಹತ್ತಿರ ಸುಳಿಬೇಡಿ ಅಂತ ವಾರ್ನಿಂಗ್ ಕೊಟ್ಟಿತ್ತು. ನಿಮಗೆ ಅನಿಸ್ಬೋದು, ಹಳಿ ಹೊಡೆದ್ರೆ ಯುದ್ಧ ನಿಲ್ಲುತ್ತಾ ಅಂತ. ಅಸಲಿ ಮ್ಯಾಟರ್ ಇರೋದೇ ಅಲ್ಲಿ. ಇರಾನ್ ತನ್ನ ಭಯಾನಕ ಮಿಸೈಲ್ಗಳನ್ನ ಲಾಂಚರ್ಗಳನ್ನಾಗಿ ಗುಟ್ಟಾಗಿ ಸಾಗಿಸೋದು ಇದೇ ರೈಲುಗಳಲ್ಲಿ. ಅಷ್ಟೇ ಅಲ್ಲ, ಚೀನಾ ಮತ್ತು ರಷ್ಯಾದಿಂದ ಬರೋ ಯುದ್ಧದ ಸಾಮಾನುಗಳು ಕೂಡ ಇದೇ ಹಳಿ ಮೇಲೆ ಬರುತ್ತೆ. ಈಗ ಆ ಹಳಿಯನ್ನೇ ಕಿತ್ತಾಕಿದ ಮೇಲೆ ಇರಾನ್ ಕತೆ ಮುಗೀತು ಅಲ್ವಾ. ಇತ್ತ ಟ್ರಂಪ್ 15 ದಿನ ಟೈಮ್ ಕೊಟ್ಟಿದ್ದಾರೆ. ಆದ್ರೆ ಇರಾನ್ ಮಾತ್ರ ದೊಡ್ಡ ಲೀಸ್ಟ್ ಇಟ್ಕೊಂಡು ಕೂತಿದೆ. ನಮ್ಮ ಮೇಲಿರೋ ಸ್ಯಾಂಕ್ಷನ್ ತೆಗಿರಿ, ನಷ್ಟ ಪರಿಹಾರ ಮಾಡ್ಕೊಡಿ ಅಂತ ಕೇಳ್ತಿದೆ. ಆದ್ರೆ ಇಸ್ರೇಲ್ ಮಾತ್ರ ಸಂಧಾನನೂ ಇಲ್ಲ, ಏನೂ ಇಲ್ಲ ಅನ್ನೋ ರೇಂಜ್ಗೆ ಅಟ್ಯಾಕ್ ಮಾಡ್ತಿದೆ. ಹಾಗಾದ್ರೆ ಇಸ್ರೇಲ್ ಇರಾನ್ ಅನ್ನ ಸುಮ್ಮನೆ ಬಿಡುತ್ತಾ ಅಥವಾ ಇದು ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ? ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ಜೈ ಹಿಂದ್.